ನಾವು ಮಾತನಾಡ್ತಾ ಇದ್ವಿ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ಭೇಟಿಯಾಗಿರುವಂತಹ ವಿಚಾರ. ಸರಿಸುಮಾರು 16 ತಿಂಗಳುಗಳ ನಂತರ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ಅವರು ಫ್ರಾನ್ಸ್ನಲ್ಲಿ ಭೇಟಿಯಾದರು. G7 ಶೃಂಗಸಭೆ ನಡೀತಾ ಇದೆ. G7ನ ಸದಸ್ಯ ರಾಷ್ಟ್ರ ಭಾರತ ಅಲ್ಲ, ಒಂದು ವಿಶೇಷ ಆಹ್ವಾನ ಬಂದಿತ್ತು ಭಾರತಕ್ಕೆ. ಹೀಗಾಗಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿ ಭೇಟಿ ಕೊಟ್ಟಿದ್ದಾರೆ. ಹಾಗಾದರೆ ಈ ಭೇಟಿಯ ಸಮಯದಲ್ಲಿ ಡೊನಾಲ್ಡ್ ಟ್ರಂಪ್ ಮತ್ತು ನರೇಂದ್ರ ಮೋದಿ ಅವರ ನಡುವೆ ಈ ನಡವಳಿಕೆಗಳು ಹೇಗಿತ್ತು ಅನ್ನೋದ್ರ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ನೀವು ಈ ಹಿಂದೆ ಭಾರತಕ್ಕೆ ಟ್ರಂಪ್ ಅವರು ಬಂದಿದ್ದರು. ಹೌಡಿ ಮೋಡಿ ಅಂತ ಮೋದಿ ಎನ್ನುವಂಥ ಒಂದು ಕಾರ್ಯಕ್ರಮ ಅಮೆರಿಕಾದಲ್ಲಾಗಿತ್ತು. ಅದಾದ ನಂತರ ಟ್ರಂಪ್ ಅವರಿಗಾಗಿನೇ ಗುಜರಾತ್ನ ಅಹಮದಾಬಾದ್ನಲ್ಲಿ ಒಂದು ಕಾರ್ಯಕ್ರಮ ಮಾಡಿದರು. ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲೆಲ್ಲ ಜನ ಸೇರಿದರು. ನೀವು ಪ್ರತಿ ಬಾರಿ ಡೊನಾಲ್ಡ್ ಟ್ರಂಪ್ ಮತ್ತು ನರೇಂದ್ರ ಮೋದಿ ಅವರು ಭೇಟಿಯಾದಾಗ ಒಂದು ಅಪ್ಪುಗೆ ಇರ್ತಿತ್ತಲ್ಲಿ, ಸ್ನೇಹ ಇರ್ತಿತ್ತು. ಅಮೆರಿಕ ಮತ್ತು ಭಾರತವನ್ನು ಪ್ರತಿನಿಧಿಸುವಂಥ ಉಭಯ ನಾಯಕರುಗಳೆಲ್ಲ ಮಿತ್ರತ್ವದಿಂದ ಮಾತನಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ರು. ಗಾಂಭೀರ್ಯ ಇರ್ತಿರಲಿಲ್ಲ. ಆದರೆ ಇವತ್ತಿನ ಈ ಭೇಟಿ, ನಿನ್ನೆಯ ಈ ಬೆಳವಣಿಗೆ ಎಲ್ಲವೂ ಆಯ್ತಲ್ಲ, ಇಲ್ಲೊಂದು ಗಾಂಭೀರ್ಯ ಕಾಣ್ತಾ ಇದೆ. ನೋಡಿ, ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಡೊನಾಲ್ಡ್ ಟ್ರಂಪ್ ಅವರು ಒಂದು ಚೇರ್ ಮೇಲೆ ಕೂತಿದ್ರು, ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬರ್ತಾರೆ. ಕೇವಲ ಒಂದು ಹಸ್ತಲಾಗ ಹ್ಯಾಂಡ್ಶೇಕ್ ಮಾತ್ರ ಆಯಿತು. ಯಾಕೆ ಹೆಂಗಾಯಿತು? ಏನಾದರೂ ಬೆಳವಣಿಗೆಗಳಾಯ್ತಾ? ಇದಕ್ಕೊಂದು ಕೆಲವೊಂದಿಷ್ಟು ಕಾರಣಗಳು ಸಹಜವಾಗಿದೆ. ಏನೇನು ಬೆಳವಣಿಗೆ ಆಯಿತು ಡೀಟೇಲ್ಸ್ ನೋಡ್ತಾ ಹೋಗೋಣ. ಮೋದಿ ಟ್ರಂಪ್ ಭೇಟಿ ಬರೀ ಹಸ್ತಲಾಗವ. ನೀವು ಅನೇಕ ಬಾರಿ ಡೊನಾಲ್ಡ್ ಟ್ರಂಪ್ ಮತ್ತು ಮೋದಿ ಅವರೆಲ್ಲ ಭೇಟಿಯಾದಾಗ ಅಪ್ಪುಗೆ ಇರ್ತಿತ್ತು, ಒಂದು ಪ್ರೀತಿಯ ಅಪ್ಪುಗೆ ಇರ್ತಿತ್ತು. ನೀವು ಇದನ್ನು ಹೊರತುಪಡಿಸಿ ಡೊನಾಲ್ಡ್ ಟ್ರಂಪ್ ಮತ್ತು ಮೋದಿಯವರು ಅನೇಕ ಬಾರಿ ದೂರವಾಣಿಗಳ ಮುಖಾಂತರ ಎಲ್ಲ ಮಾತನಾಡಿದ್ದಾರೆ. ದೂರವಾಣಿ ಕರೆಯ ಮುಖಾಂತರ, ಅದು ಯುದ್ಧದ ಸಮಯದಲ್ಲಾಗಿರ್ಬೋದು, ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ಸಮಯದಲ್ಲಾಗಿರ್ಬೋದು, ಫೋನ್ ಮುಖಾಂತರ ಮಾತನಾಡಿದ್ದಾರೆ. ಅದನ್ನು ಹೊರತಾಗಿ 16 ತಿಂಗಳ ನಂತರ ನೇರವಾಗಿ ಭೇಟಿ ಆಗಿರೋದಿದು. ಫ್ರಾನ್ಸ್ನ G7 ಶೃಂಗಸಭೆಯಲ್ಲಿ ಹಸ್ತಲಾಗೋಕ್ಕೆಲ್ಲ ಸೀಮಿತ ಆಯಿತು. ಒಂದು ಹಗ್ ಡಿಪ್ಲೊಮಸಿ ಇದೆ ಉಭಯ ನಾಯಕರ ನಡುವೆ ಅಂತೆಲ್ಲ ಹೇಳಲಾಗ್ತಿದೆ. ಉಭಯ ದೇಶಗಳ ನಡುವೆ ಸಂಬಂಧ ಹದಗೆಟ್ಟಿದೆ ಎನ್ನುವಂತಹ ಮುನ್ಸೂಚನೆನ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ. ಫ್ರಾನ್ಸ್ನ ಎವಿಯನ್ಲೆ ವೈನ್ಸ್ ಎನ್ನುವಂತಹ ಒಂದು ಪ್ರದೇಶದಲ್ಲಿ 52ನೇ G7 ಶೃಂಗಸಭೆ ಇದು. ಪ್ರಧಾನಿ ಮೋದಿ ಮತ್ತು ಟ್ರಂಪ್ ಎಲ್ಲ ಭೇಟಿ ಆದರು. ಟ್ರಂಪ್ 2ನೇ ಬಾರಿಗೆ ಅಧ್ಯಕ್ಷರಾಗಿದ್ದರಲ್ಲ, ಫೆಬ್ರವರಿ 2025 ಸಮಯದಲ್ಲಿ ಮೋದಿ ವಾಷಿಂಗ್ಟನ್ಗೆ ಹೋಗಿ ಅಲ್ಲೆಲ್ಲ ಭೇಟಿಯಾಗಿದ್ದರು. ಅದಾದ ನಂತರ ಇದೇ ಮೊದಲ ಬಾರಿಗೆ ಔಟ್ರೀಚ್ ಅಧಿವೇಶನದ ಸಮಯದಲ್ಲಿ ಈಗೆಲ್ಲ ಹಸ್ತಲಾಘವ ಮಾಡಿದರು, ಕುಶಲೋಪರಿ ಎಲ್ಲ ಆಯಿತು. ಮೊನ್ನೆ ಡೊನಾಲ್ಡ್ ಟ್ರಂಪ್ ಅವರ 80ನೇ ವಯಸ್ಸಿನ ಬರ್ತಡೇ ಇತ್ತು. 80th ಬರ್ತ್ಡೇ, ಜೂನ್ 14ನೇ ತಾರೀಕಿಗೆ. ಈ ಬರ್ತ್ಡೇ ವಿಶೇಷನ ಪ್ರಧಾನಿ ನರೇಂದ್ರ ಮೋದಿ ಸಾರ್ವಜನಿಕವಾಗಿ, ಅಂದರೆ ಟ್ವೀಟ್ ಮುಖಾಂತರನೋ, ಫೇಸ್ಬುಕ್, ಸೋಷಿಯಲ್ ಮೀಡಿಯಾ ಮುಖಾಂತರನೋ ವಿಶ್ ಮಾಡೋ ಪ್ರಯತ್ನವನ್ನು ವಿಶ್ ಮಾಡಿಲ್ಲ ಅವರು ಅವತ್ತು. ಇದರ ಹಿಂದೆ ಕೆಲವೊಂದಿಷ್ಟು ಕಾರಣಗಳಿದೆ ಅನ್ನುವಂಥ ಲೆಕ್ಕಾಚಾರ. ಅದೇ ನೀವು ನೋಡಿ, ಸೆಪ್ಟೆಂಬರ್ 2025 ಪ್ರಧಾನಿ ನರೇಂದ್ರ ಮೋದಿಗೆ 75 ವರ್ಷ ಆದಂತಹ ಸಮಯದಲ್ಲಿ ಒಬ್ಬ ಅದ್ಭುತ ನಾಯಕನನ್ನು ಭಾರತ ಕಂಡುಕೊಂಡಿದೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹಾಡಿ ಹೊಗಳಿದ್ರು. ಅದು ಒಂದು ಬೆಳವಣಿಗೆ. ಮೊನ್ನೆ ಜೂನ್ 11ನೇ ತಾರೀಕಿಗೆ ಜವಾಹರ್ಲಾಲ್ ನೆಹರು ಅವರ ಸುದೀರ್ಘ ದಿನಗಳ ಪ್ರಧಾನಿ ಎನ್ನುವಂಥ ಒಂದು ಪಟ್ಟವನ್ನು ತೆಗೆದುಹಾಕಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆ ದಾಖಲೆ ನಿರ್ಮಿಸಿದ್ರಲ್ಲ, ಆ ಸಮಯದಲ್ಲೂ ಕೂಡ ಡೊನಾಲ್ಡ್ ಟ್ರಂಪ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಮಾತನಾಡಿದರು. ಹಾಗಾದರೆ ಈ ಬೆಳವಣಿಗೆಗಳು ಏನಾಯಿತು? ಕೆಲವೊಂದಿಷ್ಟು ಕಾರಣಗಳಿದೆ. ಏನು ಕಾರಣ ಅಂತ ಹೇಳಿದರೆ, ಭಾರತದ ನಾವಿಕರ ಮೇಲೆ ಆದಂತಹ ದಾಳಿ, ಒಂದೇ ವಾರದಲ್ಲಿ ಭಾರತದ ಹಡಗುಗಳ ಮೇಲೆ ಆದಂತಹ ದಾಳಿ, ಆಪರೇಷನ್ ಸಿಂಧೂರದ ಸಮಯದಲ್ಲಿ ಪಾಕಿಸ್ತಾನದ ಪರವಾಗಿ ಒಂದು ಸ್ಟ್ಯಾಂಡ್ ಡೊನಾಲ್ಡ್ ಟ್ರಂಪ್ ಎಲ್ಲ ತೆಗೆದುಕೊಂಡು ಬಿಟ್ಟಿದ್ರು. ಅದಾದ ನಂತರ ಈ ಇರಾನ್ ಮತ್ತು ಅಮೆರಿಕಾದ ಮಧ್ಯಸ್ಥಿಕೆದಾರನಾಗಿ ಪಾಕ್ ಕೆಲಸವನ್ನು ಮಾಡಿತು. ಪಾಕ್ ನಮ್ಮ ಶತ್ರು ದೇಶ. ಈ ಎಲ್ಲ ಕಾರಣಗಳಿಗಾಗಿ ಮತ್ತೆ ರಷ್ಯಾದಿಂದ ನಾವು ತೈಲ ಖರೀದಿ ಮಾಡಿದ್ದಕ್ಕಾಗಿ ಒಂದು 25% ದಂಡನಾತ್ಮಕ ಸುಂಕವನ್ನೆಲ್ಲ ವಿಧಿಸಿದ್ದು ಕೂಡ ಇದಕ್ಕೆ ಕಾರಣ. ಇದರ ಆಕ್ರೋಶ ಭರಿತದ ರೂಪದಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ಅವರ ನಡವಳಿಕೆ ಅಂತ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಏನಾಗುತ್ತೆ ನೋಡೋಣ. ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, ವಿಶ್ವಾಸದ ಕೊರತೆಯ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಗುಡುಗಿಬಿಟ್ಟಿದ್ದಾರೆ. ಅವಕಾಶ ಸಿಕ್ತು ಪ್ರಧಾನಿ ನರೇಂದ್ರ ಮೋದಿಗೆ ಮಾತನಾಡೋದಕ್ಕೆ. ಅವರು ಹೇಳಿದರು, ಯಾವುದೇ ದೇಶದಲ್ಲಿ ಇವತ್ತು ಸಂಪನ್ಮೂಲಗಳ ಕೊರತೆ ಇಲ್ಲ. ಆಯಾ ದೇಶದ ಪ್ರಕೃತಿಗೆ ತಕ್ಕಂತೆ ಆಯಾ ದೇಶಕ್ಕೆ ಸಂಪನ್ಮೂಲ ಇದೆ. ಆದರೆ ಇವತ್ತು ಜಾಗತಿಕವಾಗಿ ಕೊರತೆ ಆಗ್ತಾ ಇರೋದು 2 ರಾಷ್ಟ್ರಗಳ ನಡುವೆ ಸಂಬಂಧ ಮತ್ತು ವಿಶ್ವಾಸದ ಕೊರತೆ ಉಂಟಾಗ್ತಾ ಇದೆ ಅಂತ. ಯಾರ ವಿರುದ್ಧ ಹೇಳೋ ಪ್ರಯತ್ನ ಇದು? ನೇರವಾಗಿ ಅಮೆರಿಕಾಗೆ ಹೇಳೋ ಪ್ರಯತ್ನ. ಅಮೆರಿಕ ಒಂದು ಕಡೆ ಮಿತ್ರತ್ವ ದೇಶ ಅಂತ ಹೇಳಿಕೊಳ್ಳುತ್ತೆ. ಯಾವುದಾದ್ರೂ ಒಂದು ದೇಶದ ಜೊತೆಗೆ ನಾವು ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಳ್ತೀವಿ ಅಂತ ಬಂದಾಗ ದಂಡನಾತ್ಮಕ ಸುಂಕವನ್ನು ವಿಧಿಸ್ತೀವಿ ಅಥವಾ ನಿರ್ಬಂಧಗಳನ್ನು ವಿಧಿಸ್ತೀವಿ ಅನ್ನುವಂಥ ಹೇಳಿಕೆಗಳನ್ನು ಕೊಡುತ್ತಲ್ಲ, ಅದನ್ನು ಉಲ್ಲೇಖ ಮಾಡೋ ಪ್ರಯತ್ನವನ್ನು ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕಕ್ಕೊಂದು ಕೌಂಟರ್ ಅಟ್ಯಾಕ್ ಕೊಡೋ ಪ್ರಯತ್ನವನ್ನು ಮಾಡಿದರು. ಎರಡನೇದ್ದು, ಬಲಿಷ್ಠ ದೇಶ ಪೂರೈಕೆ ಮತ್ತು ಸರಪಳಿಯ ಅದು ತಂತ್ರಜ್ಞಾನ ಆಗಿರ್ಬೋದು, ಇದು ಯಾವುದರಲ್ಲೂ ಕೂಡ ಅಂತರ ಇರಬಾರ್ದು ಅಂತ ಹೇಳ್ತಾರೆ ಪ್ರಧಾನಿ ನರೇಂದ್ರ ಮೋದಿ. ಏನು ಹೇಳಿದರು ಅವರು?
ತಂತ್ರಜ್ಞಾನ ಇತರ ದೇಶದ ಮೇಲೆ ಯಾವುದೇ ಕಾರಣಕ್ಕೂ ಹೊರತಾಗಬಾರದು. ಎಲ್ಲ ದೇಶಗಳಿಗೂ ಕೂಡ ಅದು ಮುಕ್ತ ಆಗಬೇಕು. ಅದು ವ್ಯಾಪಾರ ಆಗಿರಲಿ, ತಂತ್ರಜ್ಞಾನ ಆಗಿರಲಿ, ಯಾವುದೇ ಕಾರಣಕ್ಕೂ ನಿರ್ಬಂಧಗಳಿಗೆ ಒಳಪಡಬಾರದು. ಅದರ ಬದಲಾಗಿ ಇದು ಮುಕ್ತವಾಗಿರಬೇಕು ಅಂತ. ಈಗ ಅಮೆರಿಕ ಇರಾನ್ ಮೇಲೆ ಹೇರಿರುವಂತಹ ನಿರ್ಬಂಧವನ್ನು ನಾವು ನೋಡಿದ್ವಿ. ಭಾರತದ ಮೇಲೆ ದಂಡನಾತ್ಮಕ ಸುಂಕವನ್ನು ವಿಧಿಸಿದ್ದನ್ನು ನೋಡಿದ್ವಿ. ಅದಾದ ನಂತರ ಈ ಜನವರಿಯಲ್ಲಿ ಅಮೆರಿಕ ಮತ್ತು ಭಾರತದ ನಡುವೆ ಒಪ್ಪಂದ ಆಗಿದೆ, ಆ ಮಾತು ಬೇರೆ. ಬಟ್ ಹೆದರಿಸುವ ತಂತ್ರವನ್ನು ಯಾರು ಹುಡ್ತಾರೆ? ಇದೇ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಅವರು ಹುಡ್ತಾ ಇದ್ದಾರೆ. ಇದು ಸರಿಯಲ್ಲ ಎನ್ನುವಂಥ ಮೆಸೇಜ್ ಅನ್ನು ಕೂಡ ಕೊಡೋ ಪ್ರಯತ್ನವನ್ನು ಮಾಡಿದರು. ಮತ್ತೊಂದು ಅಂಶವನ್ನು ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ಉಲ್ಲೇಖ ಮಾಡಿದ್ರು. ಜಾಗತಿಕವಾಗಿ ಅಸ್ಥಿರತೆಗಳೇನು ಉಂಟಾಗ್ತಾ ಇದೆ, ಯುದ್ಧಗಳೇನು ಉಂಟಾಗ್ತಾ ಇದೆ, ಇವುಗಳನ್ನು ತಡೆಯುವಲ್ಲಿ ವಿಶ್ವಸಂಸ್ಥೆ ಮತ್ತು WTO ಈ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಇವೆಲ್ಲೂ ಕೂಡ ವಿಫಲವಾಗಿ ಬಿಟ್ಟಿವೆ. ಇವರ ಕೈಯಲ್ಲಿ ಜುಟ್ಟಿತ್ತು, ಆ ಜುಟ್ಟನ್ನು ಸರಿಯಾಗಿ ನಿಯಂತ್ರಣ ಮಾಡೋ ಪ್ರಯತ್ನವನ್ನು ನಾವು ಮಾಡಲಿಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಅವರು ಹೇಳೋ ಪ್ರಯತ್ನವನ್ನು ಮಾಡಿದರು. ನೀವು ನೋಡಿ, ಭಾರತ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡಿದಂತಹ ಸಮಯದಲ್ಲಿ ಆಗಸ್ಟ್ 2025ರಲ್ಲಿ ಏನು ಮಾಡಿದ್ರು? ಅವರು 25% ಸುಂಕವನ್ನು ಹಾಕಿದ್ರು. ಅದಾದ ನಂತರ ಪ್ರಧಾನಿ ನರೇಂದ್ರ ಮೋದಿ ಟ್ರಂಪ್ ಅವ್ರ ಜೊತೆಗೆ ಮಾತನಾಡಿದರು. ಅದಾದ ನಂತರ 18% ಅದನ್ನು ಕಡಿಮೆ ಮಾಡೋ ಪ್ರಯತ್ನವನ್ನು ಮಾಡಿದರು. ಈ ಎಲ್ಲ ಬೆಳವಣಿಗೆಗಳ ಭಾಗವಾಗಿ ಅಮೆರಿಕಕ್ಕೆ ಒಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, ಭಾರತೀಯ ನಾವಿಕರ ಸಾವಿಗೆ ನ್ಯಾಯಕ್ಕಾಗಿ ಆಗ್ರಹ. ಇದು ಭಾರಿ ಇಂಪಾರ್ಟೆಂಟ್. ನಾವು ಮೊನ್ನೆ ನೋಡಿದ್ವಿ, ಒಂದೇ ವಾರದಲ್ಲಿ ಹಾರ್ಮುಜ್ ಜಲಸಂಧಿಯಲ್ಲಿ 3 ಹಡಗುಗಳ ಮೇಲೆ ಅಮೆರಿಕ ದಾಳಿ ಮಾಡಿದ್ದನ್ನು ನೋಡಿದ್ವಿ. ಇದೀಗ ಅದರಲ್ಲಿ 3 ಜನ ನಾವಿಕರು ಮೃತಪಟ್ಟರು. ಒಂದು 24 ಜನರಿದ್ದಂತಹ ಹಡಗು, 21 ಜನ ಸೇಫಾಗಿ ಬಂದರು, 3 ಜನ ಮೃತಪಟ್ಟರು. ಟ್ರಂಪ್ ಎದುರೇ ಘಟನೆಯನ್ನೆಲ್ಲ ಪ್ರಸ್ತಾಪನೆ ಮಾಡಿ ಆಕ್ರೋಶವನ್ನು ಮೋದಿ ಹೊರಹಾಕಿದ್ರು. ನಾವಿಕರ ಸುರಕ್ಷತೆ ನಮ್ಮ ಜವಾಬ್ದಾರಿ, ಇದಕ್ಕೆ ಧಕ್ಕೆ ಆದರೆ ನಾವೆಲ್ಲ ಸಹಿಸಲ್ಲ. ಆದಿತ್ಯ ಶರ್ಮಾ, ಶಿವಾನಂದ್, ಪಟ್ನಾಲ್, ಸುರೇಶ್ ಇವರ ಕುಟುಂಬಕ್ಕೆ ನ್ಯಾಯದ ಭರವಸೆಯನ್ನು ಕೊಟ್ಟಿದ್ದಾರೆ. ಅಮೆರಿಕ ಮೊದಲು ಏನು ಹೇಳ್ತೀವಿ ಈ ವಿಚಾರದಲ್ಲಿ? ಇಲ್ಲ, ನಾವೇ ದಾಳಿ ಮಾಡಿದ್ವಿ, ನಮ್ಮ ಮಾತುಗಳನ್ನು ಈ ಭಾರತದ ನಾವಿಕರಿದ್ದಂತಹ ಈ ಹಡಗುಗಳು ನಮ್ಮ ನಿಯಮಗಳನ್ನು ಮೀರಿ ಹಾರ್ಮುಜ್ ಜಲಸಂಧಿಯಲ್ಲಿ ಹೋಗೋ ಪ್ರಯತ್ನವನ್ನು ಮಾಡಿದ್ದು, ಹೀಗಾಗಿ ದಾಳಿ ಮಾಡಿಬಿಟ್ವಿ. ರೇಡಿಯೋ ಮುಖಾಂತರ ಅವರಿಗೆ ಸೂಚನೆಯನ್ನು ಕೊಟ್ಟಿವಿ, ಇಲ್ಲ ಅವರು ಪಾಲನೆ ಮಾಡಲಿಲ್ಲ, ನಾವು ಎಂಜಿನ್ ಕೋಣೆಗಳಿಗೆ ದಾಳಿ ಮಾಡಿದ್ವಿ ಅಂತ ಅವರಲ್ಲಿ ಹೇಳೋ ಪ್ರಯತ್ನ ಮಾಡಿತು. ಯಾವಾಗ ಜೈಶಂಕರ್ ಅವರಾಗಿರ್ಬೋದು, ಅದಾದ ನಂತರ ಭಾರತ ಇದರ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಲ್ಲ, ಏನು ಹೇಳಿದ್ರು ಅಮೆರಿಕಾದವರು? ಇಲ್ಲ ನಾವು ದಾಳಿ ಮಾಡಿಲ್ಲ, ಇದರ ಬದಲಾಗಿ ಇರಾನ್ನವರು ದಾಳಿ ಮಾಡಿದ್ದಾರೆ, ನಮಗೂ ಮತ್ತು ಈ ದಾಳಿಗೆ ಯಾವುದೇ ಸಂಬಂಧ ಇಲ್ಲ ಅಂತ ಈ ಘಟನೆಯಿಂದಲೇ ಸಂಪೂರ್ಣವಾಗಿ ಹಿಂಜರಿತುಕೊಳ್ಳುವಂತಹ ಪ್ರಯತ್ನವನ್ನು ಯಾರು ಮಾಡಿದ್ರು? ಅಮೆರಿಕ ಮಾಡಿತು. ಮೊದಲು ಒಪ್ಪಿಕೊಂಡ್ರು, ಅದಾದ ನಂತರ ನಿರಾಕರಣೆ ಆಯಿತು. ಇದು ಯಾವ ನ್ಯಾಯ? ಅದನ್ನು ಸ್ವತಃ ಜೈಶಂಕರ್ ಅವರು ಹೇಳಿದ್ರು. ಅಂತಾರಾಷ್ಟ್ರೀಯ ಕಡಲು ನಿಯಮಗಳನ್ನು ಅಮೆರಿಕ ಮುರಿತಾ ಇದೆ. ಯಾವ ನಿಯಮಗಳನ್ನು ಇರಾನ್ ಮುರಿತಾ ಇದೆ ಎನ್ನುವಂಥ ಆರೋಪವನ್ನು ಮಾಡಿ ನೌಕಾ ದಿಗ್ಬಂಧನವನ್ನು ಹಾರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕ ಹಾಕಿತ್ತು. ಅದೇ ಮತ್ತೊಂದು ದೇಶಗಳ ಹಡಗುಗಳ ಮೇಲೆ ದಾಳಿ ಮಾಡುವ ಮುಖಾಂತರ ಅಂತಾರಾಷ್ಟ್ರೀಯ ನಿಯಮಗಳನ್ನು ಹಾಳು ಮಾಡ್ತಾ ಇದೆ ಅಂತ ಜೈಶಂಕರ್ ಅವರ ಆಕ್ರೋಶವನ್ನು ಹೊರಹಾಕುವ ಪ್ರಯತ್ನವನ್ನು ಮಾಡಿದ್ರು. ಇದೀಗ ಒನ್ಸ್ ಅಗೇನ್ ಭಾರತ ಏನು ಮಾಡಿದೆ ಅಂತ ಹೇಳಿದ್ರೆ, ಜಾಗತಿಕ ವೇದಿಕೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಅಮೆರಿಕಾದಿಂದ ಭಾರತಕ್ಕೆ ಆದಂತಹ ಹಾನಿಯ ಬಗ್ಗೆ ಪ್ರಸ್ತಾಪ ಮಾಡಿ ಈ ಹಾನಿಗೆ ಬೆಲೆಯನ್ನು ಅಮೆರಿಕ ತೆರಬೇಕು ಅನ್ನುವಂತಹ ಪ್ರಯತ್ನದ ಭಾಗವಾಗಿ ಮಾತುಕತೆ ನಡೆಸಿ 3 ಕುಟುಂಬಗಳಿಗೆ ನ್ಯಾಯದ ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಬೆಳವಣಿಗೆ ಏನಾಗಿದೆ ಅಂತ ಹೇಳಿದ್ರೆ, ಭಾರತದ ಒಟ್ಟಾರೆ ಶಕ್ತಿಗೆ ಕೆನಡಾ ಒಂದು ಸಲಾಂ ಹಾಕಿಬಿಟ್ಟಿದೆ. ಇತ್ತೀಚೆಗೆ ಭಾರತದಲ್ಲಿ ಬ್ರಿಕ್ಸ್ ಶೃಂಗಸಭೆ ಆಯಿತು. ಆ ಸಮಯದಲ್ಲೂ ಕೂಡ ನಮ್ಮನ್ನು ಹಾಡಿ ಹೊಗಳಿದ್ರು ಸದಸ್ಯ ದೇಶಗಳು. ಭಾರತದ ಆರ್ಥಿಕತೆ, ಭಾರತ ಹೊಂತಾ ಇರುವಂತಹ ಅಭಿವೃದ್ಧಿ, ಭಾರತದ ನಾಯಕತ್ವ ಎಲ್ಲದರ ಬಗ್ಗೆ ಹಾಡಿ ಹೊಗಳೋ ಪ್ರಯತ್ನ ಆಯಿತು. ಒನ್ಸ್ ಅಗೇನ್ ಇವತ್ತು ಹಾಗೆ ಆಗಿದೆ. ಭಾರತದ ಹೊರತಾಗಿ ಜಗತ್ತಿನ ಯಾವುದೇ ಪ್ರಮುಖ ನಿರ್ಧಾರ ಅಸಾಧ್ಯ. ಜಗತ್ತಿನಲ್ಲಿ ಯಾವುದೇ ಮುಖ್ಯ ನಿರ್ಣಯವನ್ನು ತೆಗೆದುಕೊಳ್ಬೇಕಂದ್ರೂ ಕೂಡ ಭಾರತದ ಉಪಸ್ಥಿತಿ ಅದಕ್ಕೆ ಅಗತ್ಯ ಅಂತ ಯಾರು ಹೇಳಿರೋದು? ಮಾರ್ಕ್ ಕಾರ್ನಿ ಹೇಳಿದ್ದಾರೆ. G7 ಒಕ್ಕೂಟ ಜಗತ್ತನ್ನು ನಡೆಸುವ ಕಾಲ ಮುಗಿದು ಹೋಗ್ಬಿಟ್ಟಿದೆ. ಬದಲಾಗ್ತಾ ಇರುವ ಜಾಗತಿಕ ವ್ಯವಸ್ಥೆಯಲ್ಲಿ ಭಾರತದ ಪಾತ್ರ ಅನಿವಾರ್ಯ ಅಂತ ಹೇಳ್ತಾ ಇದ್ದಾರೆ. ನೀವು ಸ್ವಲ್ಪ ಇತಿಹಾಸಕ್ಕೆ ಹೋಗಿ, ಭಾರತ ಮತ್ತು ಕೆನಡಾ ಸಂಬಂಧ ಅತ್ಯುತ್ತಮವಾಗೇ ಇತ್ತು. 2023ರಲ್ಲಿ ಒಂದು ಘಟನೆ ಆಯಿತು. ಏನು ಘಟನೆ? ಕೆನಡಾದಲ್ಲಿ ಖಲಿಸ್ತಾನ್ ಟೈಗರ್ ಫೋರ್ಸ್ನ ಮುಖ್ಯಸ್ಥ ಹರ್ದೀಪ್ ಸಿಂಗ್ ಹತ್ಯೆ ಆಗುತ್ತೆ. ಅಂದರೆ ಖಲಿಸ್ತಾನ್ ಪ್ರತ್ಯೇಕ ದೇಶ ಬೇಕು ಅಂತ ಒಂದು ದೊಡ್ಡ ಹೋರಾಟ ಆಗ್ತಾ ಇದೆ. ಅದರ ಇತಿಹಾಸ ಬೇರೆ ಇದೆ, ಅದನ್ನು ಮತ್ತೊಂದು ದಿನ ನೋಡೋಣ. ಖಲಿಸ್ತಾನ್ ಪ್ರತ್ಯೇಕ ಹೋರಾಟಗಾರರು ಕೆನಡಾದಲ್ಲಿ ಪದೇ ಪ್ರತಿಭಟನೆ ಮಾಡೋದು, ಭಾರತದಲ್ಲಿ ಎಲ್ಲವೂ ಕೂಡ ಆಗ್ತಾ ಇದೆ. ಒಂದು 18 ಲಕ್ಷ ಜನ ಭಾರತೀಯರು ಕೆನಡಾದಲ್ಲಿ ಇದ್ದಾರೆ. ಆ ವ್ಯಕ್ತಿಯ ಹತ್ಯೆ ಆಯಿತು. ಆ ವ್ಯಕ್ತಿಯ ಹತ್ಯೆ ಆದಂತಹ ಸಮಯದಲ್ಲಿ ಅವತ್ತು ಕೆನಡಾದ ಪ್ರಧಾನಿಯಾಗಿದ್ದಂತಹ ಜಸ್ಟಿನ್ ಟ್ರೂಡೋ ಒಂದು ಹೇಳಿಕೆ ಕೊಡ್ತಾರೆ, ಭಾರತದ ಏಜೆಂಟ್ಗಳ ಕೈವಾಡ ಇದೆ ಈ
ಈ ಕಲೆಯಲ್ಲಿ, ಈ ಹತ್ಯೆಯಲ್ಲಿ ಭಾರತದ ಏಜೆಂಟ್ಗಳ ಕೈವಾಡ ಇದೆ ಅಂತ. ಎಲ್ಲಿ ತನಕ ಹೋಗಿತ್ತು ಭಾರತ ಮತ್ತು ಕೆನಡಾದ ಸಂಬಂಧ ಅಂತ ಹೇಳಿದ್ರೆ, ಎಲ್ಲ ಉಭಯ ದೇಶಗಳು ತಮ್ಮ ತಮ್ಮ ರಾಯಭಾರಿಗಳನ್ನು ವಾಪಸ್ ಎಲ್ಲ ಕರೆಸ್ಕೊಂಡ್ಬಿಟ್ರು. ಅಲ್ಲಿ ತನಕ ಹೋಯಿತು. ಅದಾದ ನಂತರ ಅಲ್ಲಿ ಟ್ರೂಡೋ ಸರ್ಕಾರ ಪತನ ಆಯಿತು, ಬೇರೊಂದು ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಇದೀಗ ಭಾರತದ ಪರವಾಗಿ ಅವ್ರು ಮಾತನಾಡ್ತಾ ಇದ್ದಾರೆ. ಏನು ಹೇಳಿಕೆ ಕೊಟ್ಟರು ಅಂತ ಹೇಳಿದ್ರೆ, ನೀವು ನೋಡಿ, G7 ದೇಶಗಳು ಯಾರ್ಯಾರು? US ಇದೆ, UK ಇದೆ, ಫ್ರಾನ್ಸ್ ಇದೆ, ಜರ್ಮನಿ, ಇಟಲಿ, ಕೆನಡಾ ಮತ್ತು ಜಪಾನ್ ಮತ್ತು ಯುರೋಪಿಯನ್ ಯೂನಿಯನ್ G7 ಸದಸ್ಯ ರಾಷ್ಟ್ರಗಳು. ಭಾರತ ಇದರ ಸದಸ್ಯ ದೇಶ ಅಲ್ಲ. ಕೆನಡಾ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಭಾರತ ಕಾಯಂ ಸದಸ್ಯ ದೇಶ ಅಲ್ಲದೆ ಇದ್ರೂ ಕೂಡ ಒಂದು ವಿಶೇಷ ಆಹ್ವಾನಿತವಾಗಿ ಭಾರತ ಇವತ್ತು ಬಂದಿದೆಯಲ್ಲ, ಇದೇ ಇದಕ್ಕೊಂದು ಮುಕುಟ ಅಂತ ಹೇಳುವ ಪ್ರಯತ್ನದ ಭಾಗವಾಗಿ ಜಾಗತಿಕವಾಗಿ ನಡೆಯುವಂಥ ಎಲ್ಲ ಸಮಸ್ಯೆಗಳಿಗೂ ಕೂಡ ಭಾರತದ ಹತ್ರ ಉತ್ತರ ಇದೆ. ಭಾರತ ಒಂದು ಪ್ರಾದೇಶಿಕ ಶಕ್ತಿಯಾಗಿ ಮಾತ್ರ ಉಳಿದಿಲ್ಲ, ಬದಲಾಗಿ ಜಾಗತಿಕವಾಗಿ ಒಂದು ಶಕ್ತಿಯಾಗಿ ಪ್ರಬಲವಾಗಿ ಬೆಳೆದಿದೆ ಅಂತ ಅವರೆಲ್ಲ ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಜಾಗತಿಕ ಶಾಂತಿಗೆ G7 ಒಮ್ಮತದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಅಮೆರಿಕ ಇರಾನ್ ಶಾಂತಿ ಒಪ್ಪಂದಕ್ಕೆ G7 ರಾಷ್ಟ್ರಗಳ ಸಂಪೂರ್ಣವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಸಂಚಾರಕ್ಕೆ ರಕ್ಷಣೆ ಕೊಡೋದಕ್ಕೆಲ್ಲ ಸಮ್ಮತಿ ವ್ಯಕ್ತಪಡಿಸಿದ್ರು. ಉಕ್ರೇನ್ನ ಆರ್ಥಿಕ ಮತ್ತು ಮಿಲಿಟರಿ ನೆರವು ಮುಂದುವರಿಸೋದಕ್ಕೆಲ್ಲ ನಿರ್ಧಾರ ಮಾಡಿದ್ರು. AI ನಿಯಂತ್ರಣಕ್ಕೆ ಅಂತಾರಾಷ್ಟ್ರೀಯ ನಿಯಮದ ಅವಶ್ಯಕತೆ ಬಗ್ಗೆ ಎಲ್ಲ ಚರ್ಚೆ ಆಯಿತು. ಮೋದಿ ಸಮ್ಮುಖದಲ್ಲಿ ಜಾಗತಿಕ ಬಿಕ್ಕಟ್ಟುಗಳಿಗೆ ರಾಜತಾಂತ್ರಿಕ ಪರಿಹಾರದ ಘೋಷಣೆಗಳನ್ನೆಲ್ಲ ಮಾಡೋ ಪ್ರಯತ್ನವನ್ನು ಮಾಡಿದರು. ಅಂದರೆ ಅಮೆರಿಕ ಮತ್ತು ಇರಾನ್ ನಡುವೆ ಇದೀಗ ಜಿನೇವಾದಲ್ಲಿ ಮಾತುಕತೆಗಳು ಏನಾಗುತ್ತೆ, ಆ ಮಾತುಕತೆಗೆ G7 ಶೃಂಗಸಭೆಯು ಕೂಡ ಒಮ್ಮತದಿಂದ ಒಪ್ಪಿಗೆ ಸೂಚಿಸಿದೆ. ಮತ್ತೊಂದು ಪ್ರಮುಖವಾಗಿ ಆದಂತಹ ಬೆಳವಣಿಗೆ, ಉಕ್ರೇನ್ಗೆ ತನ್ನ ಸಹಾಯ ಹಸ್ತವನ್ನು ಮುಂದುವರಿಸೋದು. ಬಿಕಾಸ್ ರಷ್ಯಾ ದಾಳಿ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಉಕ್ರೇನ್ಗೆ ಸಹಾಯ ಹಸ್ತವನ್ನು ಮುಂದುವರಿಸೋದು. ಹಾರ್ಮುಜ್ ಜಲಸಂಧಿಯ ಈ ಬಿಕ್ಕಟ್ಟೇನೆಲ್ಲವೂ ಕೂಡ ಮುಕ್ತಾಯ ಆಯಿತು. ಅದೆಲ್ಲವನ್ನು ಕೂಡ ಸ್ವಾಗತ ಮಾಡಿದೆ G7 ಶೃಂಗಸಭೆ. ಇದು ಒಟ್ಟಾರೆ G7 ಶೃಂಗಸಭೆಯಲ್ಲಿ ಆಗಿರುವಂತಹ ಬೆಳವಣಿಗೆಗಳು.